ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ಕೂಡ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದು ಕೂಡ ನಮ್ಮ ದೇವರು ನಮ್ಮ ಸಂಗಡ ಮಾತನಾಡಲಿದ್ದಾರೆ. ಇಂದಿನ ನಿರೀಕ್ಷೆಯ ವಾಕ್ಯವನ್ನು ನಾವು ಓದಿಕೊಳ್ಳೋಣ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ವಾಕ್ಯ 7, 8, 9, 10 7ರಿಂದ 10ರವರೆಗೆ ನಾವು ನೋಡಲಿದ್ದೇವೆ. ದ ಬುಕ್ ಆಫ್ 2 Corinthians chapter 4 verses 7 to 10. ಬಲಾಧಿಕ್ಯವು ದೇವರದೇ ಹೊರತು ನಮ್ಮ ಒಳಗಿಂದ ಬಂದದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಗಳಲ್ಲಿ ನಮಗುಂಟು. ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ. ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ಗೆಟ್ಟವರಲ್ಲ. ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ. ಕೆಡವಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟ ಪಡುವವರಲ್ಲ. ಯೇಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡುತ್ತೇವೆ. ನೋಡಿ, ಇಲ್ಲಿ ಈ ವಾಕ್ಯಗಳಲ್ಲಿ ನೋಡುವಾಗ ಮೊದಲನೆಯದಾಗಿ ನೋಡಿದ್ದೆವು, ಬಲಾಧಿಕ್ಯವು ದೇವರದೇ ಹೊರತು ನಮ್ಮ ಒಳಗಿಂದ ಬಂದದಲ್ಲವೆಂದು ತೋರುವುದಕ್ಕಾಗಿ. ಬಲವು ಆಧಿಕ್ಯವು ದೇವರದು, ಅದು ನಮ್ಮ ಒಳಗಡೆಯಿಂದ ಬಂದದಲ್ಲ, ಅದು ನಮ್ಮ ಕೈಯಿಂದ ಕಾರ್ಯ ಅಲ್ಲ ಎಂಬುದಾಗಿ ತೋರುವುದಕ್ಕಾಗಿಯೇ ದೇವರು ಏನು ಮಾಡಿದರೂ ನಮ್ಮ ಒಳಗಡೆ ದೇವರ ಒಂದು ಅದ್ಭುತವಾದ ರಹಸ್ಯ ಅಥವಾ ಅದ್ಭುತವಾದ ದೇವರ ಆತ್ಮನು ಎಂಬ ನಿಕ್ಷೇಪವನ್ನು ನಮ್ಮ ಒಳಗಡೆ ಮಣ್ಣಿನ ಮಡಿಕೆ ಒಳಗಡೆ ಒಂದು ದೀಪವನ್ನು ಇಟ್ಟ ಹಾಗೆ, ಹಲ್ಲೆಲೂಯಾ, ನಮ್ಮ ಒಳಗಡೆ ದೇವರು ದೊಡ್ಡ ದೊಡ್ಡ ಕಾರ್ಯಗಳನ್ನು ಇಟ್ಟಿದ್ದಾರೆ. ನಮ್ಮನ್ನು ಕರೆದಿದ್ದಾರೆ. ನಮ್ಮ ಒಳಗಡೆ ಒಂದು ದೊಡ್ಡ ಉದ್ದೇಶವಿಟ್ಟಿದ್ದಾರೆ. ದೇವರ ಚಿತ್ತವನ್ನು ನಮ್ಮ ಒಳಗಡೆ ಇಟ್ಟಿದ್ದಾರೆ. ದೇವರದೇ ಆದ ಉದ್ದೇಶ ನಮ್ಮ ಜೀವನದಲ್ಲಿ ಅಥವಾ ನಮ್ಮ ಮಣ್ಣಿನ ಮಡಿಕೆಯಾಗಿರುವ ನಮ್ಮ ಜೀವನದಲ್ಲಿ ಇಟ್ಟಿದ್ದಾರೆ. ಆದ ಕಾರಣ ನಮ್ಮ ಜೀವನ ಹೇಗಿರುತ್ತದೆ, ಅದು ಸುಂದರವಾಗಿ ಸುಲಭವಾಗಿ ಇರುವುದಿಲ್ಲ. ಅನೇಕ ಸಾರಿ ಸಂಕಟಗಳು, ಕಷ್ಟಗಳು, ಹೋರಾಟಗಳು ಬರುತ್ತದೆ. ಜಜ್ಜಲ್ಪಡುವ ಪರಿಸ್ಥಿತಿಗಳು ಬರುತ್ತದೆ. ಹಲ್ಲೆಲೂಯಾ. ಆದರೆ ದೇವರು ಹೇಳುತ್ತಾ ಇದ್ದಾರೆ, ಇದೆಲ್ಲ ಬರುವಾಗ ಆ ಒಳಗಡೆ ಇರುವಂತಹ ಮಹಿಮೆ, ನಮ್ಮ ಒಳಗಡೆ ಇರುವಂತಹ ಆ ಒಂದು ಕರೆಯುವಿಕೆ, ಆ ದೇವರ ಉದ್ದೇಶ, ಆ ದೇವರ ಅಭಿಷೇಕ, ಆ ದೇವರ ಮಹಿಮೆ ಹೊರಗಡೆ ಬರುತ್ತದೆ. ಎಷ್ಟು ಕಷ್ಟಕ್ಕೆ ಒಳಗಾಗುತ್ತೇವೋ ದೇವರು ನಮಗಾಗಿ ಒಂದು ದಾರಿಯನ್ನು ನೇಮಕ ಮಾಡಿದ್ದಾರೆ. ನಮಗೆಂಬುದಾಗಿ ಒಂದು ದಾರಿ, ತನ್ನ ಮಕ್ಕಳಿಗೆ, ತಾನು ಪ್ರೀತಿ ಮಾಡುವ ಮಕ್ಕಳಿಗೆ, ತನ್ನ ಜನರಿಗೆ ಅವರು ತಮ್ಮದೇ ಆದ ಒಂದು ಮಾರ್ಗ, ಒಂದು ಪ್ಲ್ಯಾನ್, ಒಂದು ಟ್ರ್ಯಾಕನ್ನು ಅವರು ರೆಡಿ ಮಾಡಿ ಇಟ್ಟಿದ್ದಾರೆ. ಆ ಮಾರ್ಗದಲ್ಲಿ ನಮ್ಮನ್ನು ಹಾಕಿ ನಮ್ಮನ್ನು ನಡೆಸುತ್ತಾ ಇರುತ್ತಾರೆ. ಆ ಮಾರ್ಗ ಅನೇಕ ಸಾರಿ ಸುಲಭವಾಗಿರುವುದಿಲ್ಲ. ಅದನ್ನೇ ನಾವು ಓದಿದ್ದೇವೆ ನೋಡಿ. ಸಂಕಟ ಪಡುವವರಾಗಿ, ನಾವು ಇಕ್ಕಟ್ಟಿನಲ್ಲಿ ಇದ್ದರೂ ಸಂಕಟ ಪಡುವವರಲ್ಲ. ದಿಕ್ಕು ಕಾಣದವರಾಗಿದ್ದರೂ ದಸೆಗೆಟ್ಟವರಲ್ಲ. ಕೆಡವಲ್ಪಟ್ಟರೂ ಪ್ರಾಣ ನಷ್ಟ ಪಡುವವರಲ್ಲ. ಯೇಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತೇವೆ. ದೇವರ ಜೀವ ನಮ್ಮ ಒಳಗಡೆ ಇದೆ. ದೇವರ ಆತ್ಮ, ದೇವರ ಅತಿಶಯ ನಮ್ಮ ಒಳಗಡೆ ಇದೆ. ಅದು ಹೊರಗಡೆ ಬರಬೇಕು. ಅದು ತೋರಿ ಬರಬೇಕಾದರೆ ನಾವು ಅನೇಕ ಸಾರಿ ಕಟ್ಟಿನ ಒಳಗಡೆ ಹೋಗಬೇಕು. ನಾವು ದಿಕ್ಕು ಕಾಣದವರಾಗಿ ನಿಂತುಕೊಳ್ಳಬೇಕಾದ ಅವಸ್ಥೆಗಳು ಬರುತ್ತದೆ. ಕೆಡವಲ್ಪಡುವ ಅವಸ್ಥೆಗಳು ಬರುತ್ತದೆ. ಆದರೆ ಪ್ರಾಣ ನಷ್ಟ ಆಗುವುದಿಲ್ಲ. ನಾವು ದಸೆಗೆಟ್ಟು ಹೋಗುವುದಿಲ್ಲ. ನಾವು ಸಂಕಟ ಪಡುವವರಲ್ಲ. ದೇವರ ಜೀವ ನಮ್ಮಲ್ಲಿ ಇರುವುದರ ಕಾರಣ ಯೇಸುವಿನ ಮರಣ ಅವಸ್ಥೆಯನ್ನು ನಮ್ಮ ದೇಹದಲ್ಲಿ ನಾವು ಅನುಭವಿಸಬೇಕಾಗಿರುತ್ತದೆ. ಆ ಮಾರ್ಗದಲ್ಲಿ ದೇವರು ಹೇಳಿದ್ದಾರಲ್ಲ, ನೀನು ನೀರನ್ನು ದಾಟುವಾಗ, ನದಿಯನ್ನು ದಾಟುವಾಗ, ಬೆಂಕಿಯನ್ನು ದಾಟುವಾಗ ನಾನು ನಿನ್ನ ಸಂಗಡ ಇರುವೆ. ಅಂದರೆ ತಮ್ಮದೇ ಆದ ಒಂದು ಮಾರ್ಗ ದೇವರು ನಿಮಗೆ ಎಂಬುದಾಗಿ ಒಂದು ಮಾರ್ಗ. ನೀವು ಹುಟ್ಟುವುದಕ್ಕಿಂತ ಮುಂಚೆ ನಿಮ್ಮ ಜೀವಮಾನ, ನಿಮ್ಮ ಮಾರ್ಗವನ್ನು ದೇವರು ಸಿದ್ಧ ಮಾಡಿಟ್ಟಿದ್ದಾರೆ. ಅವರು ಯೋಜನೆ ಮಾಡಿಟ್ಟಿದ್ದಾರೆ, ಆಲೋಚನೆ ಮಾಡಿಟ್ಟಿದ್ದಾರೆ. ಅದರಲ್ಲೇ ನಡೆಯಬೇಕಾಗಿರುತ್ತದೆ. ಅದರಲ್ಲಿ ನಡೆಯುವಾಗ ಸೋಲಿಲ್ಲ, ಮರಣ ಇಲ್ಲ. ಅದರಲ್ಲಿ ನಡೆಯುವಾಗ ಆಶಾಭಂಗವಿಲ್ಲ, ನಿತ್ಯ ಜೀವ. ಹಲ್ಲೆಲೂಯಾ. ಆದರೆ
ಆ ಮಾರ್ಗದಲ್ಲಿ ನಡೆಯುವಾಗ ಅನೇಕ ಸಾರಿ ನಮಗೆ ಇಕ್ಕಟ್ಟುಗಳು ಕಷ್ಟಗಳು ಬರುತ್ತದೆ. ಶರೀರದಲ್ಲಿ ಮೃತ್ಯು, ನೋವು ಬರುತ್ತದೆ, ಮರಣದ ಅವಸ್ಥೆ, ಬಾಧೆಗಳ ಅವಸ್ಥೆ. ಆದರೆ ಕ್ರಿಸ್ತನ ಜೀವನ ತೋರಿ ಬರಬೇಕು, ಕ್ರಿಸ್ತನ ಮಹಿಮೆ ತೋರಿ ಬರಬೇಕು ನಿಮ್ಮ ಜೀವನದಲ್ಲಿ. ಆ ರೀತಿ ಒಪ್ಪಿಸಿಕೊಡೋಣವಾ ದೇವರೇ. ಹೌದು, ನಾನು ಹೋಗುತ್ತಾ ಇರುವ ದಾರಿ ಇಕ್ಕಟ್ಟು, ನಾನು ದಿಕ್ಕು ಕಾಣದೇ ಇದ್ದೇನೆ, ನಾನು ತಳ್ಳಲ್ಪಟ್ಟುತ್ತಾ ಇದ್ದೇನೆ, ನಾನು ನಿರಾಕರಿಸಲ್ಪಟ್ಟಿದ್ದೇನೆ. ಐ ಆಮ್ ಕ್ರಶ್ಡ್, ಐ ಆಮ್ ಪರ್ಸಿಕ್ಯೂಟೆಡ್, ಐ ಆಮ್ ಪುಶ್ಡ್ ಡೌನ್. ಆದರೆ ದೇವರೇ, ನಿನ್ನ ಜೀವ ನನ್ನ ಒಳಗಡೆಯಿಂದ ಹೊರಗಡೆ ಬರಲಿ, ನಿನ್ನ ಮಹಿಮೆ ನನ್ನಿಂದ ಹೊರಗಡೆ ಬರಲಿ, ಜನರು ಅದನ್ನು ನೋಡಲಿ ಸ್ವಾಮಿ. ನಿನ್ನ ಮಾರ್ಗದಲ್ಲಿ ನಡೆಯುವವರಾಗಿ ನಮ್ಮನ್ನು ಬದಲಿ ಮಾಡು ರಾಜ. ಏಸಪ್ಪ, ನಿನ್ನ ಜೀವವನ್ನು ಜನರು ನೋಡಲಿ ರಾಜ. ಏಸಪ್ಪ, ನಾವು ನಿಮ್ಮವರು, ನಿಮ್ಮ ಮಹಿಮೆ ಅತಿಶಯ ನಮ್ಮ ಒಳಗಡೆ ಇದೆ. ನಾವು ಮಣ್ಣಾಗಿದ್ದರೂ ಅದರ ಒಳಗಡೆ ನೀನು ಇಟ್ಟಿರುವ ಅತಿಶಯ ಮಹಿಮೆ ದೊಡ್ಡದು ಸ್ವಾಮಿ. ಅದನ್ನು ನಾವು ಎಂದಿಗೂ ಮರೆಯಬಾರದು. ಅದನ್ನು ನೆನಪಿಟ್ಟುಕೊಂಡು ನಮ್ಮ ದಾರಿಯಲ್ಲಿ ಓಡುವವರಾಗಿ, ನಿಲ್ಲದೆ ಓಡುವವರಾಗಿ, ಎದೆ ಬೊಗ್ಗದೆ ಓಡುವವರಾಗಿ, ನಮ್ಮ ಓಟವನ್ನು ಓಡುವವರಾಗಿ ನಮ್ಮೆಲ್ಲರನ್ನು ಬದಲಿ ಮಾಡು ಸ್ವಾಮಿ. ಒಬ್ಬೊಬ್ಬರನ್ನು ಒಪ್ಪಿಸಿಕೊಡುತ್ತಾ ಇದ್ದೇನೆ. ಈಗಲೂ ಕೂಡ ಯಾರೆಲ್ಲ ಅಂತಹ ಕಷ್ಟದಲ್ಲಿ ಸಿಲುಕಿಕೊಂಡು ಒದ್ದಾಡುತ್ತಾ ಇದ್ದಾರೆ, ಇಕ್ಕಟ್ಟಿನಲ್ಲಿದ್ದಾರೋ, ತಳ್ಳಲ್ಪಟ್ಟಿದ್ದಾರೆ, ದಸ್ಸೆಗೆಟ್ಟವರಾಗಿದ್ದಾರೋ, ಅವರಿಗೆ ನೀನು ದಿಕ್ಕು ತೋರಿಸಿ ಅದ್ಭುತ ಮಾಡಿ ಅವರನ್ನ ಎಬ್ಬಿಸಿ ಅವರನ್ನ ಬಲಪಡಿಸು ಸ್ವಾಮಿ. ನಮ್ಮನ್ನು ಉಪಯೋಗಿಸು. ನಿನ್ನ ಉದ್ದೇಶ ನಮ್ಮ ಜೀವನದಲ್ಲಿ ಕಂಡು ಬರಲಿ ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ನೋಡಿರಿ, ದೇವರ ಜೀವ ನಮ್ಮಲ್ಲಿ ಹೊರಗಡೆ ನಾವು ತೋರಬೇಕಾದರೆ ದೇವರ ಮರಣದ ಅವಸ್ಥೆ ನಮ್ಮ ಶರೀರದಲ್ಲಿ ನಾವು ಅನುಭವಿಸಬೇಕಾಗಿರುತ್ತದೆ. ಆದರೆ ಮರೆಯಬೇಡ್ರಿ, ದೇವರು ನಮ್ಮ ಸಂಗಡ ಇದ್ದಾರೆ. ನೀರನ್ನು ದಾಟುವಾಗ, ನದಿಗಳನ್ನು ದಾಟುವಾಗ ಅವರು ನಮ್ಮ ಸಂಗಡ ಇರುವುದಾದರೆ ನಮ್ಮ ಮಾರ್ಗವು ಸರಾಗವಾಗುತ್ತದೆ, ದಿನ್ನೆಗಳು ಸಮವಾಗುತ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ.